ಭಾರತ ದೇಶದಲ್ಲಿ ಒಬ್ಬ ವ್ಯಕ್ತಿ ಎಂಎಲ್ಎ ಆಗುವುದೆಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಅದಕ್ಕೆ ಕೋಟಿಗಟ್ಟಲೆ ಹಣ ಬೇಕು. ಒಂದು ಬಾರಿ ಎಂಎಲ್ಎ ಆದ್ರೆ ಸಾಕು, ತನ್ನ ಮಕ್ಕಳ ಮೊಮ್ಮಕ್ಕಳು ಬದುಕುವಷ್ಟು ಹಣ ಮಾಡುತ್ತಾರೆ ರಾಜಕಾರಣಿಗಳು. ಅಷ್ಟೇ ಅಲ್ಲದೆ ತನ್ನ ನಂತರ ತನ್ನ ಮನೆಯವರೇ ಎಂಎಲ್ಎ ಆಗಬೇಕು ಎಂದು ಬಯಸುತ್ತಾರೆ. ಆದರೆ ಈ ವ್ಯಕ್ತಿ 5 ಬಾರಿ ಎಂಎಲ್ಎ ಆದರೂ ಹೇಗೆ ಬದುಕುತ್ತಿದ್ದಾರೆ ಗೊತ್ತಾ? ಈ ವ್ಯಕ್ತಿಯ ಹೆಸರು ಗುಮ್ಮಡಿ ನರಸಯ್ಯ. ತೆಲಂಗಾಣ ರಾಜ್ಯದ ಖಮ್ಮಂ ಜಿಲ್ಲೆಯ ಯಲ್ಲಂದು ಕ್ಷೇತ್ರದಲ್ಲಿ 5 ಬಾರಿ ಎಂಎಲ್ಎ ಆಗಿ ಗೆದ್ದು ಸೇವೆ ಸಲ್ಲಿಸಿರುವ ವ್ಯಕ್ತಿ. ತಾನು ಎಂಎಲ್ಎ ಆಗಿದ್ದಾಗ ಕೋಟಿಗಟ್ಟಲೆ ಹಣ ಸಂಪಾದನೆ ಮಾಡುವ ಅವಕಾಶವಿದ್ದರೂ ಸಹ ಈ ನರಸಯ್ಯ ನನಗೆ ಹಣ ಬೇಡ, ಜನರ ಪ್ರೀತಿ ಬೇಕು ಎಂದು 25 ವರ್ಷ ಎಂಎಲ್ಎ ಆಗಿದ್ರೂ ಒಂದೇ ಒಂದು ರೂಪಾಯಿಯನ್ನು ಸಹ ಕೆಟ್ಟ ದಾರಿಯಲ್ಲಿ ಸಂಪಾದಿಸಿದವರಲ್ಲ. ಈಗಲೂ ಅದೇ ಹಳೆ ಮನೆ, ಹಳೆ ಸೈಕಲ್ ಹಾಗೂ ಎಲ್ಲಾದರೂ ಹೋಗ್ಬೇಕಂದ್ರೆ ಬಸ್ ಸ್ಟ್ಯಾಂಡ್ ನಲ್ಲಿ ನಿಂತು ಬಸ್ ಹತ್ತುತ್ತಾರೆ. ಒಂದು ದಿನ ನರಸಯ್ಯ ಸೈಕಲ್ ತಳ್ಕೊಂಡು ಹೋಗುತ್ತಿದ್ದಾಗ ಹಿಂದೆಯಿಂದ ಬಂದ ಬೈಕ್ ಸವಾರ ಅವರ ಬಗ್ಗೆ ಗೊತ್ತಿಲ್ಲದೆ ಏ ಮುದುಕ ಪಕ್ಕಕ್ಕೆ ಸರಿಯೋ ಎಂದ. ಆದರೂ ಸಹ ಒಂದು ಚೂರು ಕೋಪ ಮಾಡಿಕೊಳ್ಳದೆ ವಿನಮ್ರಪೂರ್ವಕವಾಗಿ ಆಯ್ತು ಹೋಗು ತಮ್ಮ ಎಂದು ಹೇಳಿದರು ಈ ನರಸಯ್ಯ. ಹೀಗೆ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಬದುಕುತ್ತಿದ್ದಾರೆ ಈ ಅಪರೂಪದ ವ್ಯಕ್ತಿ. ಇವರ ಹಾಗೆ ಎಲ್ಲ ಎಂಎಲ್ಎ ಹಾಗೂ ರಾಜಕೀಯ ನಾಯಕರು ಇದ್ದಿದ್ದರೆ ಎಷ್ಟು ಚೆಂದ ಅಲ್ವೇ? ಇಂಥವರ ಬಗ್ಗೆ ನಾವು ಮಾತನಾಡುತ್ತೇವೆಯೇ ಹೊರತು ಅವರನ್ನು ಆದರ್ಶವಾಗಿ ತೆಗೆದುಕೊಳ್ಳುವುದಿಲ್ಲ. ಆದರ್ಶವಾಗಿ ತೆಗೆದುಕೊಂಡಿದ್ದೇ ಆದಲ್ಲಿ ನಮ್ಮ ದೇಶ ಇನ್ನೂ ಹೀಗೆ ಇರುತ್ತಿರಲಿಲ್ಲ. ಎಂಎಲ್ಎ ನರಸಯ್ಯ ಅವರ ವ್ಯಕ್ತಿತ್ವ ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ನೀವಿನ್ನು ಚಂದನವನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ ಫ್ರೆಂಡ್ಸ್.